ಸಖತ್ ಖಾರ, ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ, ವೀರ ಕನ್ನಡಿಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಯುವ ಶಕ್ತಿ ಡಾಕ್ಟರ್ ಸುರೇಶ್ ಅಲಿಯಾಸ್ ಸೂರಿ ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಯುವ ಶಕ್ತಿ ಡಾಕ್ಟರ್ ಸುರೇಶ್ ಸಮಾಜ ಸೇವಕರು. ಇವರು ಕನಸು ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರು. ಕೊರಡು ಸೊನ್ನೇನಹಳ್ಳಿ ಗ್ರಾಮದವರಾದ ಇವರು ಬಡತನದ ಬೇಗೆ, ಅವಮಾನ, ಅಪಮಾನಗಳನ್ನ ಮೆಟ್ಟಿ ನಿಂತ ಸಾಧಕ. ಆಟೋ ಚಾಲಕನಾಗಿ ಬೆವರಿಳಿಸಿ ದುಡಿದ ನಾಯಕ. ಜೈ ಕರ್ನಾಟಕ ಸಂಘಟನೆಯ ಮೂಲಕ ಇವರ ಸಮಾಜ ಸೇವೆ ನಿರಂತರ. ಇವರು 12 ಜಿಲ್ಲೆಗಳಲ್ಲಿ ಅಭಿಮಾನಿ ಸಂಘ ಹೊಂದಿದ್ದಾರೆ. ಆಟೋ ಚಾಲಕರಾಗಿ ಬಳಿಕ ಉದ್ಯಮಿಯಾಗಿ ಬೆಳೆದು ಸಾಗಿಸಿದ ಛಲಗಾರ. ವಿದ್ಯಾರ್ಥಿಗಳಿಗೆ ಸದಾ ನೆರವಾಗೋ ಬಾಂಧವ. ಅನೇಕರ ಬಾಳಲ್ಲಿ ಬೆಳಕಾದ ಆಶಾಕಿರಣ. ವೃದ್ಧಾಶ್ರಮ ನಿರ್ಮಾಣಕ್ಕೆ ಮುಂದಾಗಿರುವ ಸೇವಕ. ಇವರಿಗೆ ಜೀ ಕನ್ನಡ ನ್ಯೂಸ್ ವೀರ ಕನ್ನಡಿಗ ಅವಾರ್ಡ್ ನೀಡಲು ನಾವು ಹೆಮ್ಮೆ ಪಡುತ್ತೇವೆ. ಮೊದಲನೇದಾಗಿ ಈ ವೀರ ಕನ್ನಡಿಗ ಅವಾರ್ಡು ನನಗೆ ಸಿಕ್ಕಿರೋದು ತುಂಬ ಖುಷಿ ಆಗ್ತಾ ಇದೆ. ನನ್ನನ್ನು ಆಯ್ಕೆ ಮಾಡಿದಂಥ ನಮ್ಮ ಜೀ ಕನ್ನಡ ವಾಹಿನಿಯವರಿಗೆ ತುಂಬ ಹೃದಯದ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಎಸ್ ಸರ್, ಇನ್ನು ಸಾಕಷ್ಟು ಪರಿಶ್ರಮ, ಬೆಟ್ಟದಷ್ಟು ಸಾಧನೆ, ಇದೆಲ್ಲದರ ಬಗ್ಗೆ ಮಾತಾಡ್ತಾ ಹೋಗೋಣ. ಸೊ ಮೊದಲಿಗೆ ನೀವು ಒಬ್ಬ ಆಟೋ ಡ್ರೈವರ್ ಆಗಿ ನಿಮ್ಮ ಜೀವನವನ್ನು ಸ್ಟಾರ್ಟ್ ಮಾಡ್ತೀರಾ, ಅಲ್ಲಿಂದ ಇಲ್ಲಿ ತನಕ ಬಂದು ಕೂತಿದ್ದೀರಾ. ಸೊ ಈ ಜರ್ನಿ ಹೇಗಿತ್ತು ಸರ್? ಮೇಡಮ್, ಜರ್ನಿ ಅಂದರೆ ಒಂದು ಜೈ ಕರ್ನಾಟಕ ಸಂಘಟನೆ ಅಂತ ಒಂದು ಸಂಘಟನೆಯಲ್ಲಿ ಸೇರಿಕೊಂಡ್ರಿ. ಆಗ KRPM ಕ್ಷೇತ್ರದಲ್ಲಿ ಒಂದು ಪೋಸ್ಟಿಂಗ್ ನಮಗೆ ಅಲೌನ್ಸ್ ಮಾಡೋರು. ಆಟೋ ಚಾಲಕರಾಗಿ ಒಂದು ತಾಲೂಕು ಅಧ್ಯಕ್ಷರಾಗಿ ಮಾಡಿದ್ರು. ಹಂಗಾಗಿ ಅಲ್ಲಿ ಒಂದು 5 ವರ್ಷ ಸಂಘಟನೆ ಮಾಡ್ತಾ ಬೆಂಗಳೂರು ಡಿಸ್ಟಿಕ್ಗೆ ಸೆಲೆಕ್ಟ್ ಮಾಡ್ಕೊಂಡ್ರು ಅವರು. ಸೆಲೆಕ್ಟ್ ಮಾಡ್ಕೊ ಅಲ್ಲಿ ಕೆಲಸಗಳು ಮಾಡ್ಕೊ ಹೋಗ್ತಾ ರಾಜ್ಯಕ್ಕೆ ಸೆಲೆಕ್ಟ್ ಮಾಡಿದ್ರು. ಅದು ಬರ್ತಾ ರಾಜ್ಯದಲ್ಲಿ SC/ST ರಾಜ್ಯ ಉಪಾಧ್ಯಕ್ಷರು ಮಾಡಿದ್ರು. SC/ST ಗಿಡದ ರಾಜ್ಯ ಉಪಾಧ್ಯಕ್ಷರು ಮಾಡಿ ಅಲ್ಲಿ ಸಂಘಟನೆ ಮಾಡಿಕೊಂಡು ಹಾಗೆ ಸಂಘಟನೆ ಮಾಡ್ಕೊಂಡು ಬಂದಿದ್ದೀವಿ ಮೇಡಮ್. ಎಸ್ ಸರ್, ಇನ್ನು ಈ ನಿಮ್ಮ ಜಯ ಕರ್ನಾಟಕ ಸಂಘಟನೆ ಬಗ್ಗೆ ಏನು ಹೇಳ್ತೀರಾ ಸರ್? ಅಂದರೆ ಏನಿದು ಸಂಘಟನೆ, ಏನೆಲ್ಲ ಮಾಡುತ್ತೀರಾ ಈ ಸಂಘಟನೆ ಮುಖಾಂತರ ಅಂತ? ಮೇಡಮ್, ಈಗ ಈ ಕನ್ನಡ ಪರ ಹೋರಾಟಗಳು ಮಾಡ್ಕೊಂಬಂದಿದ್ರಿ, ಕಾವೇರಿ ಬಗ್ಗೆ ಮಾಡ್ಕೊಂಬಂದಿದ್ರಿ, ಯೂತ್ ಬಗ್ಗೆ ಮಾಡ್ಕೊಂಬಂದಿದ್ರಿ, ಈ ವಿದ್ಯಾರ್ಥಿಗಳ ಬಗ್ಗೆ ಮಾಡ್ಕೊಂಬಂದಿದ್ರಿ. ಹಾಗಾಗಿ ಹೋರಾಟಗಳು ಸುಮಾರು ಹೋರಾಟಗಳು ಮಾಡ್ಕೊಂಬಂದಿದ್ರಿ ಮೇಡಮ್. ಸೊ ಇದು ಎಷ್ಟು ವರ್ಷ ಆಯಿತು ಸರ್ ಈ ಸಂಘಟನೆ ಆರಂಭವಾಗಿ? ನೀವು ಹೆಂಗೆ ಜಾಯಿನ್ ಆದ್ರಿ, ಇದಕ್ಕೆ ಹೆಂಗೆ ಸಂಪರ್ಕದಲ್ಲಿ ಬಂದ್ರಿ ಅಂತ? ಮೇಡಮ್, ಹಿಂಗೆ ಇದು ಒಂದು 17-20 ವರ್ಷ ಏನೋ ಆಯಿತು ಉದ್ಘಾಟನೆ ಆಗಿ. KRPM ಅಲ್ಲಿ ಒಬ್ಬ ಆಟೋ ಚಾಲಕನಾಗಿ ಆಟೋ ಓಡಿಸ್ಬೇಕಾದ್ರೆ ಹೀಗೆ ಸುಮಾರು ಜನ ಬಂದು ನಾವು ಮಾಡೋಂಥ ಸೋಷಲ್ ವರ್ಕೆಲ್ಲ ಮಾಡ್ಕೊಂಡು ಹೋಗ್ತಾಯಿದ್ರಿ, ಹೋರಾಟಗಳೆಲ್ಲ ಭಾಗವಹಿಸ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅವರು ಬನ್ನಿ ನಮ್ಮ ಸಂಘಟನೆಯಲ್ಲಿ ಒಂದು ಪೋಸ್ಟಿಂಗ್ ಕೊಡ್ತೀರಿ ಅಂತೇಳ್ಬಿಟ್ಟು ಕರೆದಾಗ ರಾಮಮೂರ್ತಿ ನಗರ ಉತ್ತಮ್ ಸಾಗರ್ ಒಂದು ಹೋಟ್ಲಲ್ಲಿತ್ತು. ಅಲ್ಲಿ ಒಂದು ಸಂಘಟನೆ ಉದ್ಘಾಟನೆ ಮಾಡೋದಕ್ಕೆ ಎಲ್ಲ ತಾಯಿ ರೆಡಿ ಮಾಡ್ಕೊಂಡ್ರಿ. ಬೆಂಗಳೂರು ಅಣ್ಣಮ್ಮನ ಕರೆಸಿ 1,200 ಆಟೋಗಳು ನಿಲ್ಲಿಸಿ ಆವತ್ತು ಸಂಘಟನೆ ಉದ್ಘಾಟನೆ ಮಾಡಿ ಅಲ್ಲಿ ಪೋಸ್ಟಿಂಗ್ ತೊಗೊಂಡಿದ್ದು ಮೇಡಮ್. ಎಸ್ ಸರ್, ಇನ್ನು ಈ ಸಮಾಜ ಸೇವೆಗೆ ನೀವು ತೊಡಗಿಸ್ಕೊಂಡ್ರಿ ಅಂತ ಹೇಳಿದ್ರಿ. ಸೊ ಈಗ ಈ ಸಮಾಜ ಸೇವಕನಾಗಬೇಕು ನಾನು, ಅಥವಾ ನಾನು ಇನ್ನೊಬ್ರು ಬಾಳಲ್ಲಿ ನೆರವಾಗಬೇಕು, ಇನ್ನೊಬ್ಬರಿಗೆ ನಾನು ಆಶ್ರಯ ಆಗಬೇಕು ಅನ್ನೋದು ಯಾಕೆ ಅನಿಸ್ತು? ಯಾವುದಾದ್ರೂ ಘಟನೆಯಿಂದ ಹಂಗೆ ಅನಿಸ್ತಾ? ಸೊ ಇನ್ನೊಬ್ರಿಗೆ ಹೆಲ್ಪ್ ಮಾಡಬೇಕು ಅನ್ನೋಂಥ ಒಂದು ಮನೋಭಾವ ಯಾಕೆ ಬಂತು ಸರ್? ಮೇಡಮ್, ನಾವು ಒಂದು ಬಡ ಕುಟುಂಬದಿಂದ ಬಂದಂಥವ್ರು. ನಮ್ಮ ತಂದೆ ತಾಯಿ ತುಂಬ ಬಡವರು. ಹಂಗಾಗಿ ನಾವು ಏನಾದರೂ ಮಾಡಿ 4 ಜನಕ್ಕೆ ಒಳ್ಳೇದು ಮಾಡಬೇಕಲ್ಲ ಅಂಥೇಳಿ ಒಂದು ಕನಸು ಫೌಂಡೇಶನ್ ಅಂತ ಒಂದು ಟ್ರಸ್ಟ್ ಮಾಡ್ಕೊಂಡಿದ್ದೀನಿ. ಆ ಟ್ರಸ್ಟ್ ಮುಖಾಂತರ ಸುಮಾರು ಸ್ಟೂಡೆಂಟ್ಸ್ಗಳಿಗೆ, ಈ ವಿದ್ಯಾರ್ಥಿಗಳಿಗೆ ಮತ್ತು ಈ ನಮ್ಮ ಯೂತ್ಗೆ ಕ್ರಿಕೆಟಲ್ಲಿರ್ಬೋದು, ಸ್ಪೋರ್ಟ್ಸಲ್ಲಿ ತುಂಬ ಸಹಾಯ ಮಾಡಿದೆ, ಸ್ಪೋರ್ಟ್ಸ್ ವಿಚಾರದಲ್ಲಿ. ಹಾಗಾಗಿ ಬರ್ತಾ ಎಲ್ಲ ಯುವಶಕ್ತಿ ಅನ್ನೋ ಒಂದು ಟೈಟ್ಲ್ ಕೊಟ್ಟರು. ನನಗೇನೋ ತುಂಬ ಖುಷಿ ಆಗೋಯ್ತು. ನನಗೇನೋ ಒಂದು ಟೈಟ್ಲ್ ಕೊಟ್ಟರಲ್ಲ, ಯುವಶಕ್ತಿ ಅನ್ನೋ ಒಂದು ಟೈಟ್ಲ್ ಹಿಡ್ಕೊಂಡು ಹಾಗೆ ಹೋಗ್ತಾ ಸಮಾಜ ಸೇವೆ ಅಂದರೆ ನಮ್ಮ ಒಂದು ಫೌಂಡೇಶನ್ ಕಡೆಯಿಂದ ಗಮನ ಕೊಟ್ಟು ಈ ಒಂದು ವೃದ್ಧಾಶ್ರಮ ಅಂತ ಒಂದು ಮಾಡಬೇಕಂತೇಳಿ ಒಂದು ಗುರಿ ಇಟ್ಕೊಂಡು ಹೋಗ್ತಾ ಇದ್ದೀನಿ ಮೇಡಮ್. ಎಸ್ ಸರ್, ನೀವು ಹೇಳಿದ್ರಿ ಸಂಘಟನೆ ಮುಖಾಂತರ ಅಂದರೆ ಜೈ ಕರ್ನಾಟಕ ಎನ್ನುವಂಥ ಸಂಘಟನೆಯಲ್ಲಿ ಸಾಕಷ್ಟು ಹೋರಾಟಗಳನ್ನೆಲ್ಲ ನೀವು ಮಾಡ್ತಿದ್ರಿ ಅಂತ. ಈ ಹೋರಾಟದ ಸಂದರ್ಭದಲ್ಲಿ ಈ ಬೆದರಿಕೆಗಳು ಅಥವಾ ಹೆದರಿಸೋದು, ಈ ರೀತಿ ಮಾಡಬೇಡ ಅಂತೆಲ್ಲ ನಿಮ್ಮನ್ನ ಒಂದು ದಬ್ಬಾಳಿಕೆ ಮಾಡೋದು, ಆ ಥರ ಏನಾದರೂ ನಡೆದಿತ್ತಾ? ಸುಮಾರು ಬಂದಿದೆ ಮೇಡಮ್. ಅವೆಲ್ಲ
ಹೆಂಗೆ ಅದನ್ನ ಫೇಸ್ ಮಾಡಿದ್ರಿ ಅಂತ ಯಾವ್ದಾದ್ರು ಒಂದು ಎರಡು ಹಂಚ್ಕೊಳ್ಬೋದಾ? ಇಲ್ಲ ಮೇಡಮ್, ಯಾಕಂದರೆ ಕೇರ್ ಫಾರ್ಮಲ್ಲಿ ಸುಮಾರು ಹೋರಾಟಗಳು ಮಾಡಬೇಕಾದ್ರೆ RTO ಆಫೀಸ್ ಮುಂದೆ ಹೋರಾಟಗಳು ಮಾಡಬೇಕಾದ್ರೆ ಸುಮಾರು ಜನ ಈ ಫ್ರೀ ಲೈಸೆನ್ಸ್ಗಳ ಬಗ್ಗೆ ಹೋರಾಟಗಳು ಮಾಡಬೇಕಾದ್ರೆ ಸುಮಾರು ಧರಣಿಗಳು ಮಾಡಿದ್ದಾರೆ. ಇದೇ ಕೇರ್ ಫಾರ್ಮಲ್ಲಿ ಮಾಡ್ಬೇಕಾದ್ರೆ ಸುಮಾರು ಜನ ಬೆದರಿಕೆಗಳು ಬಂದು ಯಾಕೆ ಹೋರಾಟ ಮಾಡೋಕ್ಕೋರು ಬಿಟ್ಬಿಡಿ, ನಾವು ಮಾತಾಡ್ತೀವಿ, ನಾವು ಆಫೀಸರ್ನ ಬಿಟ್ಬಿಡಿ ಅಂತ ಮಾತ್ರ ನಾವು ನಿಲ್ಲಿಲ್ಲ, ಮಾಡಿ ತೋರಿಸಿದ್ರಿ. ಅಂದರೆ ಜೀವ ಬೆದರಿಕೆ ಆ ಥರ ಯಾವ್ದಾದ್ರು ಬಂದಿದೆಯಾ ಸರ್? ಇಲ್ಲ, ಆ ಥರ ಯಾವುದೂ ಇಲ್ಲ ಮೇಡಮ್. ಎಸ್ ಸರ್, ನೀವು ಆಗಲೇ ಕನಸು ಫೌಂಡೇಶನ್ ಬಗ್ಗೆ ಹೇಳಿದ್ರಿ. ಈ ಫೌಂಡೇಶನ್ನ ಹೇಗೆ ನೀವು ಹುಟ್ಟು ಹಾಕಿದ್ರಿ, ಜೊತೆಗೆ ಹೇಗೆ ಇದು ಕೆಲಸ ಮಾಡುತ್ತೆ, ಯಾರಿಗೆಲ್ಲ ಹೆಲ್ಪ್ ಮಾಡಿದ್ರಿ ಈ ಫೌಂಡೇಶನ್ ಮುಖಾಂತರ? ಮೇಡಮ್ ಹೇಳ್ಕೊಂಡ್ರೆ ಎಷ್ಟೋ ಇದೆ, ಯಾಕಂದರೆ ತುಂಬ ಜನಕ್ಕೆ ಮಾಡಿದ್ರಿ ಹೆಲ್ಪು. ಈ ಅನಾಥ ಮಕ್ಕಳಿಗಿರ್ಬೋದು, ಆಶ್ರಮಗಳಿಗಿರುವಂಥ ಊಟದ ವ್ಯವಸ್ಥೆ ಇರುವಂಥದ್ದು, ಈ ಕನ್ಸ್ಟ್ರಕ್ಷನ್ ಆಶ್ರಮ ಕನ್ಸ್ಟ್ರಕ್ಷನ್ ಇರ್ಬೋದು, ದೇವಸ್ಥಾನಗಳಿರ್ಬೋದು, ಬಡ ವಿದ್ಯಾರ್ಥಿಗಳಿಗಿರ್ಬೋಂಥದ್ದು ಸುಮಾರು ಹಲವಾರು ಬೇಜಾನ್ ಮಾಡ್ಕೊಂಬಂದಿದ್ದೀರಿ ಮೇಡಮ್. ಸೊ ಈ ಫೌಂಡೇಶನಲ್ಲಿ ನೀವು ಹೇಳಿದ್ರಿ ಸಾಕಷ್ಟು ಕೆಲಸನ ಮಾಡಿದ್ದೀನಿ ಅಂತ, ಇದಕ್ಕೆ ಹಣಕಾಸಿನ ವ್ಯವಸ್ಥೆ ಹೇಗೆ ಮಾಡ್ಕೊಂಡಿದ್ದೀರಾ ಸರ್? ಮೇಡಮ್ ಅದೆಲ್ಲ ನಮ್ಮ ಸ್ವಂತ ಕಷ್ಟಪಟ್ಟು ಸಂಪಾದನೆ ಮಾಡಿರೋಂಥದ್ದು ಅವೆಲ್ಲ, ಬೇರೆ ಯಾವುದು ಡೊನೇಷನು ಅದು ಇದು ಫಂಡು ಗಿಂಡು ಯಾವುದೂ ಇಲ್ಲ, ಎಲ್ಲ ನಮ್ಮ ಸ್ವಂತ ಕಷ್ಟಪಟ್ಟಿರೋಂಥದ್ದು ಅದೆಲ್ಲ. ಓಕೆ ಸರ್, ಇನ್ನು ಈಗ ನಿಮ್ಮಿಂದ ಹೆಲ್ಪ್ ತಗೊಂಡವ್ರು ಇರ್ತಾರೆ, ನೀವು ಹೇಳಿದ್ರಿ ಕನಸು ಫೌಂಡೇಶನ್ ಮುಖಾಂತರ ಸಾಕಷ್ಟು ಜನರಿಗೆ ಹೆಲ್ಪ್ ಮಾಡಿದ್ದೀನಿ ಅಂತ. ಸೊ ನಿಮ್ಮಿಂದ ಸಹಾಯ ತಗೊಂಡವರು ನಿಮ್ಮ ಮುಂದೆ ಬಂದು ಸರ್ ನಿಮ್ಮಿಂದ ಈ ರೀತಿ ನಂಗೆ ಹೆಲ್ಪ್ ಆಯಿತು, ನಿಮ್ಮಿಂದ ನನಗೆ ಈ ಒಂದು ಕೆಲಸ ಸಿಕ್ತು ಅಥವಾ ಏನೋ ಒಂದು ನೆರವು ಸಿಕ್ತು ಅಂತ ಅಂದಾಗ ನಿಮ್ಗೆ ಹೇಗೆ ಅನಿಸುತ್ತೆ? ಯಾವ್ದಾದ್ರು ಒಂದೆರಡು ಎಕ್ಸಾಂಪಲ್ಸ್ ಅಥವಾ ಇನ್ಸ್ಟೆನ್ಸ್ ನೀವು ಹೇಳ್ಬೋದಾ? ಮೇಡಮ್ ಈಗ ನಮ್ಮ ಆಟೋ ಚಾಲಕರು ಒಂದು ಗಿರಿ ಅಂತ ಒಬ್ಬರು ಟಿನ್ ಫ್ಯಾಕ್ಟ್ರಿಯಿಂದ ಅವರು, ನಾನು ಗಿರಿರಾಜ್ ಅಂತೇಳಿ ಅವರು ಆಟೋ ಓಡಿಸ್ಕೊಂಡು ಜೊತೆಲಿ ಇದ್ದಿದ್ದು, ಇಬ್ಬರು ಸುಮಾರು ಒಂದು 7-8 ವರ್ಷ ಆಟೋ ಓಡಿಸಿದ್ರು ಜೊತೆಯಲ್ಲೇ. ಅವ್ರ ಹೆಂಡ್ತಿಗೆ ಕ್ಯಾನ್ಸರ್ ಬಂದು ತೀರೋಯ್ತು. ಆಗ ಅಡ್ಮಿಷನ್ ಮಾಡೋದಕ್ಕೆ ಅವನಿಗಂತ ದುಡ್ಡು ಕೂಡ ಇರಲಿಲ್ಲ, ಯಾವುದೋ ಒಂದು ಬಾಡಿಗೆ ಆಟೋ ಓಡಿಸ್ಕೊಂಡಿದ್ದ, ಅದು ಓನರ್ ಏನೋ ಕಿತ್ಕೊಂಡು ಹೋಗ್ಬಿಟ್ಟಿದ್ದೆ. ಹಂಗಾಗಿ ಮನೆ ಹತ್ರ ಬಂದ, ಒಂದು 43,000 ದುಡ್ಡು ಕೊಟ್ಟೆ ಅಡ್ಮಿಷನ್ಗೆ. ಅಡ್ಮಿಷನ್ ಮಾಡಿ ದುಡ್ಡು ಕೊಟ್ಟಿದ್ದ ತಕ್ಷಣ ಪಾಪ ಅವನು ಬಂದು ಅಡ್ಮಿಷನ್ ಎಲ್ಲ ಕಟ್ಬಿಟ್ಟು ಬಂದು ನಮ್ಮ ಮನೆ ಹತ್ರನೇ ಬಂದು ಅವ್ರ ಮಗುಕ್ಕೆಲ್ಲ ಬಂದು ನಮ್ಮ ಕಾಲಿಗೆ ಬೀಳಿಸಿ ತುಂಬ ಕಣ್ಣಲ್ಲಿ ನೀರು ಹಾಕ್ಕೊಂಬಿಟ್ಟ. ನನ್ನ ಕೂಡ ಹೊಡೆದವರು ಯಾರೂ ಹೆಲ್ಪ್ ಮಾಡಲಿಲ್ಲ, ತಂದೆ ತಾಯಿ ಮಾಡಲಿಲ್ಲ, ಫ್ಯಾಮ್ಲಿ ಯಾರೂ ಮಾಡಲಿಲ್ಲ, ನೀನು ಮಾಡಿದೆ ಅಂತೇಳಿ ತುಂಬ ಹತ್ಕೊಂಬಿಟ್ಟ. ಏನೋ ಮನ್ಸಿಗೆ ನಮಗೂ ಒಂಥರ ನೋವಾಗೋಯ್ತು. ಹಂಗಾಗಿಲ್ಲ, ಏನಾದರೂ ಒಂದು ಮಾಡಲೇಬೇಕು ಅಂತೇಳಿ ನಾವು ಕಷ್ಟದಲ್ಲಿ ಇದ್ಕೊಂಡು ನಾವು ಇನ್ನೊಬ್ರು ನಾವು ನಮ್ಮ ಕಷ್ಟದಲ್ಲಿ ಇಟ್ಕೊಂಡು ಇನ್ನೊಬ್ರಿಗೆ ನಾವು ಮಾಡ್ತಾಯಿದ್ರಲ್ಲ ಅಂತೇಳ್ಬಿಟ್ಟು ಏನಾದರೂ ಒಂದು ಮಾಡಲೇಬೇಕು ಅಂತ ಇದನ್ನೊಂದು ಆಯ್ಕೆ ಮಾಡಿಕೊಂಡೆ ಮೇಡಮ್. ಎಸ್ ಸರ್, ಇನ್ನು ಇಷ್ಟು ವರ್ಷದ ಜರ್ನಿಯಲ್ಲಿ ಯಾವತ್ತಾದ್ರೂ ನಿಮಗೆ ಅಯ್ಯೋ ನಾನು ಈ ಥರ ಸಮಾಜ ಸೇವೆ ಅಂತ ಈ ಒಂದು ಫೀಲ್ಡಿಗೆ ಬರಬಾರ್ದಿತ್ತು, ಯಾಕಾದರೂ ಬಂದೋ ಅಂತ ಯಾವ ಥರ ಅನಿಸಿದೆಯಾ? ಇಲ್ಲ ಮೇಡಮ್, ಆ ಥರ ಏನು ತೃಪ್ತಿ ಇದೆ ಮೇಡಮ್ ಇದರಲ್ಲಿ. ಎಸ್ ಸರ್, ಇನ್ನು ಒಬ್ಬ ಮನುಷ್ಯ ಅಂತಂದರೆ ಆತನಿಗೆ ಸಾಕಷ್ಟು ಅವಮಾನಗಳಿರುತ್ತೆ, ಸಾಕಷ್ಟು ಅಪಮಾನ ಮಾಡಿರ್ತಾರೆ. ಏನೋ ಒಂದು ಬೆಳಿತೀವಿ ಅಂದರೆ ಸಪೋರ್ಟ್ ಮಾಡೋರ್ಗಿಂತ ಅಯ್ಯೋ ನಿನ್ಗೆ ಯಾಕೆ ಬೇಕಿತ್ತಿದೆಲ್ಲ ಅಂತ ಹೇಳೋರೆ ಜಾಸ್ತಿ. ಸೊ ನಿಮ್ಮ ಲೈಫಲ್ಲಿ ಆ ಥರ ಯಾರಾದರೂ ಇದ್ರೆ ಸರ್ ಹೇಗಿತ್ತು? ಮೇಡಮ್ 100 ಜನ ಕಾಲು ಎಳೆಯಕ್ಕೆ ಬಂದಿದ್ದಾರೆ ಮೇಡಮ್. ನನ್ನ ಹೋರಾಟದ ಮುಖಾಂತರ ಎಲ್ರಿಗೂ ಉತ್ತರ ಕೊಟ್ಟಿದ್ದೀನಿ ನಾನು. ಕಾಲು ಎಳೆಯೋದು ಅಂದರೆ ಯಾವ ರೀತಿ ಸರ್? ಏನು ಹೇಳಿ? ಇವನು ಮುಂದೆ ಬಂದ್ಬಿಡ್ತಾನೆ, ಇವನು ಬಿಡಬಾರ್ದು. ಅದಕ್ಕೆ ಏನೆಲ್ಲ ಯಾವೆಲ್ಲ ರೀತಿ ಸಂಚನ ರೂಪಿಸಿದ್ರು ಅವರು, ಹೇಗೆ ಅಂತ? ಮೇಡಮ್ ಈಗ ನಮ್ಮ ಜೊತೆಲಿರೋಂಥ ಹುಡುಗರನ್ನೇ ಡಿವೈಡ್ ಮಾಡಿದ್ದಾರೆ. ಅವನ ಜೊತೆಲಿ ಹೋಗಬೇಡಿ, ಬರಬೇಡಿ, ಅದು ಇದು ಅಂತ ಏನೇನೋ ಹೇಳಿದ್ದಾರೆ. ಸುಮಾರು ಜನ ಹೊರಗಡೆನೂ ಹೋದರು, ಮತ್ತು ಅದೇ ಜನನೇ ನಮ್ಮ ಹತ್ರ ಬರ್ತಾನೆ ಇದ್ದಾರೆ. ಸೊ ಇದನ್ನೆಲ್ಲ ಹೆಂಗೆ ಮೆಟ್ಟಿ ನಿಂತ್ರಿ ಸರ್ ನೀವು? ಇದೆಲ್ಲ ಒಂದೊಂದು ಚಾಲೆಂಜ್ಗಳು, ಅದನ್ನೆಲ್ಲ ಹೇಗೆ ನೀವು ಹೊರಗಡೆ ಬಂದ್ರಿ, ಓವರ್ಕಮ್ ಮಾಡಿದ್ರಿ ಅಂತ? ಇಲ್ಲ ಮೇಡಮ್, ಯಾಕಂದರೆ ಈ ಅವಮಾನಗಳು ತುಂಬ ಅವಮಾನಗಳು ಮಾಡಿಬಿಟ್ಟಿದ್ದಾರೆ ನಮಗೆ. ಹಾಗಾಗಿ ಇದನ್ನು ಒಂದು ಮಿಟ್ಟು ನಿಲ್ಲೇಬೇಕು ಅಂತೇಳಿ ಅದನ್ನು ಒಂದು ಆಯ್ಕೆ ಮಾಡಿಕೊಂಡು ನಾವು ಈ ಮಟ್ಟಕ್ಕೆ ಬಂದಿದ್ರಿ ಮೇಡಮ್. ಇನ್ನು ನಿಮ್ಮ ಹೆಸರಿನ ಹಿಂದೆ ಯುವ ಶಕ್ತಿ ಎನ್ನುವಂಥ ಒಂದು ಹೆಸರಿದೆ, ಯುವ ಶಕ್ತಿ ಸುರೇಶ್ ಅಥವಾ ಯುವ ಶಕ್ತಿ ಸೂರಿ ಅಂತ ಕರೀತಾರೆ ನಿಮ್ಮನ್ನ. ಈ ಯುವ ಶಕ್ತಿ ಅಂದರೆ ಏನು ಸರ್? ಯಾರು ಅಂದರೆ ಈ ಟೈಟಲ್ ಹೆಂಗೆ ಬಂದು ನಿಮಗೆ? ಮೇಡಮ್ ಯೂತ್ಗೆ ಏನೋ ನಮ್ಮ ಕೈಲಾಗಿದ್ದು ಒಂದು ಸಣ್ಣ ಪಣ್ಣ ಸಹಾಯ ಮಾಡ್ಕೊಂಡು ಹೋಗ್ತದೆ. ಈ ಟೂರ್ನಮೆಂಟ್ಗಳಾಗಿರೋವಂಥದ್ದು, ಈ ಗಣಪತಿ ರಾಜ್ಯೋತ್ಸವಗಳು ಕಾರ್ಯಕ್ರಮಗಳಿಗೇನೋ ಸ್ವಲ್ಪ ಸಣ್ಣ ಪಣ್ಣ ನಮ್ಮ ಕೈಲಾಗಿದ್ದು ಹೆಲ್ಪ್ ಮಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ, ಎಲ್ಲ ಕಾರ್ಯಕ್ರಮಗಳಿಗೂ ಹೋಗ್ತಾ ಇರಬೇಕಾದ್ರೆ ಎಲ್ಲ ಜನ ತುಂಬ ಬರೀ ಯೂತೇ ಸೇರೋರು. 500 ಜನ, 100 ಜನ, 200, 300, 1000 ಜನ ಹಿಂಗೆ ಸೇರೋರು. ಆಮೇಲೆ ಬರ್ತಾ ಯೂತೆಲ್ಲ ಜೊತೆಲೇ ಇರಬೇಕಾದ್ರೆ ಯುವ ಶಕ್ತಿ ಸೂರ್ಯಣ್ಣನಿಗೆ ಜೈಕಾರಗಳು ಅದು ಇದು ಹಾಕ್ಕೊಂಡು ಹೋಗ್ಬೇಕಾದ್ರೆ ಇದು ಹಂಗೆ ಕಂಟಿನ್ಯೂ ಆಗೋಯ್ತು ಮೇಡಮ್. ಇದು ಅದರಿಂದ ಬಂದಿದ್ದು ನಿಮ್ಗೆ ಹೆಸರು ಯುವ ಶಕ್ತಿ ಅಂತ. ಓಕೆ ಸರ್, ಈಗ ನೀವು ಡಾಕ್ಟರ್ ಸುರೇಶ್ ಅನ್ನೋದಕ್ಕಿಂತ ಜಾಸ್ತಿ ಸೂರಿ ಅಂತಾನೆ ಫೇಮಸ್. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಮೇಡಮ್ ನಮ್ಮ ಸ್ವಂತ ಹೆಸರು ಯಾರೂ ಕರೆಯಲ್ಲ, ಅದೇ ಸೂರ್ಯ ಅಂತ ಕರೀತಾರೆ ತುಂಬ ಜನ. ಹಂಗಾಗಿ ಸೂರ್ಯ ಅನ್ನೋದೇ ಕಂಟಿನ್ಯೂ ಆಗಿಬಿಟ್ಟಿದೆ. ಇನ್ನು ನಿಮ್ಮನ್ನ ಈ ಒಂದು ಸಾಧನೆಯನ್ನು ಗೌರವಿಸಿ ಸಾಕಷ್ಟು ಪ್ರಶಸ್ತಿಗಳು ಕೂಡ ನಿಮಗೆ ಬಂದಿರುತ್ತೆ. ಸೊ ಯಾವೆಲ್ಲ ಪ್ರಶಸ್ತಿ ಬಂದಿದೆ? ಸೊ ಈ ಡಾಕ್ಟ್ರೇಟ್ ಏನು ಸರ್, ಏನಕ್ಕೆ ಬಂದಿರೋದು ಇದು? ಮೇಡಮ್ ಈಗ ನಾವು ಮಾಡೋಂಥ ಈ ಸೋಷಿಯಲ್ ವರ್ಕು, ಸಮಾಜ ಸೇವೆ ಅಂತ ಇರ್ಬೋದು, ಈ ಹೋರಾಟಗಳಿರ್ಬೋವಂಥದ್ದು,
ಈ ದಲಿತ ಪರ ಹೋರಾಟಗಳಿರ್ಬೋದು, ಈ ಯೂತ್ದು ಈ ವಿದ್ಯಾರ್ಥಿ ಘಟಕಗಳಿರ್ಬೋದು, ಆಟೋ ಚಾಲಕರ ಬಗ್ಗೆ ಇರ್ಬೋದು, ಈ ಅನಾಥಾಶ್ರಮಗಳು, ವೃದ್ಧಾಶ್ರಮಗಳಿರ್ಬೋದು, ಎಲ್ಲ ಸಾಕಷ್ಟು ಸುಮಾರು ಸಮಾಜ ಸೇವೆಗಳು ಮಾಡ್ಕೊಂಡು ಬಂದಿರೋದ್ರಿಂದ ನಮ್ಮನ್ನು ಗುರುತಿಸಿ ಗೌರವ ಡಾಕ್ಟರೇಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ತನಕ ಅಂದರೆ ಇಷ್ಟು ನಿಮ್ಮ ಲೈಫ್ನ ನೀವೀಗ ಹಿಂದೆ ತಿರುಗಿ ನೋಡಿದ್ರೆ ನಿಮ್ಗೆ ಏನು ಅನ್ಸುತ್ತೆ ಸರ್? ಖುಷಿ ಇದೆಯಾ ನಿಮ್ಮ ಬಗ್ಗೆ? ಹೆಮ್ಮೆ ಇದೆಯಾ? ತುಂಬ ಖುಷಿ ಇದೆ ಮೇಡಮ್, ತುಂಬ ಖುಷಿ ಇದೆ. ಸೊ ಇನ್ನು ನಿಮಗೆ ಈ ಒಂದು ನಿಮ್ಮ ಕಷ್ಟದ ಒಂದು ಜರ್ನಿನಲ್ಲಿ ಅಥವಾ ಕಷ್ಟದ ಸಮಯದಲ್ಲಿ ಯಾರೆಲ್ಲ ನಿಮಗೆ ಹೆಲ್ಪ್ ಮಾಡಿದ್ರು, ಯಾರೆಲ್ಲ ಸಾಥ್ ನೀಡಿದ್ರು, ನಾನು ಇದೀನಿ ನೀನು ಮುಂದೆ ಹೋಗುವಂತ ಯಾರೆಲ್ಲ ಹೆಲ್ಪ್ ಮಾಡಿದ್ರು ಅವ್ರನ್ನ ನೆನೆಸ್ಕೊಳ್ಳೋದಾದ್ರೆ? ಮೇಡಮ್, ನನ್ನ ಬಾಲ್ಯ ಸ್ನೇಹಿತ ಊಡಿ ವಿಜಯ್ ಕುಮಾರ್ ಅಂತ, ಮಾಲೂರು MLA, ಈಗ MLAಗೆ ಟ್ರೈ ಮಾಡ್ತಾ ಇದ್ದಾರೆ. ಮತ್ತು ನನ್ನ ಬಾಲ್ಯದ ಗೆಳೆಯ ಊಡಿ ಚಿನ್ನಿ ರಾಮಚಂದ್ರ ಅಂತ ಹೇಳಿ, ಅವರಿಬ್ಬರು ನನಗೆ ತುಂಬ ಸಹಾಯ ಮಾಡಿದ್ದಾರೆ. ನನ್ನ ಬೆನ್ನೆಲುಬಾಗಿ ಇವರಿಬ್ಬರು ನಿಂತ್ಕೊಂಡಿದ್ದಾರೆ ಮೇಡಮ್. ನಾನು ಏನೇ ಕೆಲಸ ಮಾಡಬೇಕಾದ್ರೂ ನಾನು ನಿನ್ನ ಹಿಂದೆ ಇದ್ದೀನಿ, ನೀನು ಮುಂದೆ ಹೋಗು ಅಂತ ನಿಂತಿದ್ದಾರೆ ಮೇಡಮ್. ಊಡಿ ವಿಜಯ್ ಕುಮಾರ್ ಇರ್ಬೋದು, ನಮ್ಮ ಊಡಿ ಚಿನ್ನಿ ಇರ್ಬೋದು, ತುಂಬ ಸಹಾಯ ಮಾಡಿದ್ದಾರೆ. ನನ್ನ ಕೂಡ ಅಣ್ಣ ತಮ್ಮಂದರ ಥರ ನನ್ನ ಜೊತೆಲಿ ನಿಂತ್ಕೊಂಡಿದ್ದಾರೆ ಮೇಡಮ್. ಈಗ ನೀವು ಒಂದು ಕಡೆ ಹೋರಾಟಗಾರರಾಗೂ ಗುರುತಿಸ್ಕೊಂಡಿದ್ರಿ, ತದನಂತರದಲ್ಲಿ ಈಗ ಸಮಾಜ ಸೇವಕರಾಗಿ ಗುರುತಿಸ್ಕೊಂಡಿದ್ದೀರಾ. ಸೊ ಯಾವುದು ನಿಮಗೆ ಹೆಚ್ಚು ಖುಷಿನ ಕೊಡ್ತು ಮನಸ್ಸಿಗೆ? ಅಂದರೆ ಒಬ್ಬ ಆಟೋ ಡ್ರೈವರ್ ಆಗಿದ್ದು ನಿಮಗೆ ಖುಷಿ ಕೊಡ್ತಾ, ಅಥವಾ ಹೋರಾಟಗಾರ ಆಗಿದ್ದು ಖುಷಿ ಕೊಡ್ತಾ, ಅಥವಾ ಸಮಾಜ ಸೇವಕನಾಗಿರೋದು ಖುಷಿ ಕೊಡ್ತಿದ್ಯಾ? ಮೇಡಮ್, ನಾವು ಮೂರನ್ನೂ ಆಯ್ಕೆ ಮಾಡ್ಕೊಳ್ತೀರಿ. ಯಾಕಂದರೆ ಈ ಹೋರಾಟ ಅಂತ ಬಂದಮೇಲೆ ಆ ಹೋರಾಟದಿಂದನೇ ನಾವು ಗುರುತಿಸ್ಕೊಂಡಿದ್ದು ಜನಗಳಲ್ಲಿ. ಮತ್ತು ಈ ಹೋರಾಟ ಏನಕ್ಕೆ ಮಾಡಿದೆ ಅಂದರೆ, ಈ ಸುಮಾರು ಜನ ಆಟೋ ಡ್ರೈವರ್ಗಳಿಗೆ ಫ್ರೀ ಲೈಸೆನ್ಸ್ ಮಾಡಿಸ್ಕೊಟ್ಟಿದ್ದೀರಿ ನಾವು. ಸುಮಾರು 1,000 1,500 ಲೈಸೆನ್ಸ್ವರೆಗೂ ನಾವು ಮಾಡಿಸ್ಕೊಟ್ಟಿದ್ದೀರಿ. ಸಂಘಟನೆ ಮುಖಾಂತರ, ಹೋರಾಟದ ಮುಖಾಂತರ ಎಲ್ಲರೂ ಬಡವ್ರಿಗೂ ಫುಲ್ಲು ಫ್ರೀಯಾಗಿ ಲೈಸೆನ್ಸ್ಗಳು ಮಾಡಿಸ್ಕೊಟ್ಟಿದ್ದೀರಿ. ಸುಮಾರು 1,000 1,500 ಜನಕ್ಕೆ ಲೈಸೆನ್ಸ್ ಮಾಡಿಸ್ಕೊಟ್ಟಿದ್ದೀರಿ. ಹಾಗಾಗಿ ಈ ಅನಾಥಾಶ್ರಮಗಳು ಬಂದರೆ ಪ್ರತಿಯೊಂದು ಅನಾಥಾಶ್ರಮಗಳಿಗೂ ಹೋಗ್ತೀರಿ, ಊಟದ ವ್ಯವಸ್ಥೆಗಳು ಮಾಡ್ತೀರಿ, ಬಟ್ಟೆ ವ್ಯವಸ್ಥೆ ಮಾಡಿಕೊಟ್ಟಿದ್ದೀನಿ. ಹಾಗಾಗಿ ತೃಪ್ತಿ ಇದೆ ಮೇಡಮ್ ಅದರಲ್ಲಿ. ಸೊ ಮೂರರಲ್ಲೂ ತೃಪ್ತಿ ಇದೆ ನಿಮಗೆ? ತೃಪ್ತಿ ಇದೆ. ಸೊ ಮೊದಲನೇ ಈಗ ಹೋರಾಟಗಾರನಾಗಿ ಅಂದರೆ ಈ ಜೈ ಕರ್ನಾಟಕ ಸಂಘಟನೆಗೆ ನೀವು ಸೇರಿದಾಗ ಮೊದಲನೇ ಹೋರಾಟ ಯಾವ ರೀತಿ ಇತ್ತು? ಹೇಗೆ ನೀವು ಅದ್ರಲ್ಲಿ ಪಾಲ್ಗೊಂಡಿದ್ರಿ? ನೆನಪಿದೆಯಾ ಸರ್ ಆ ಮೊದಲನೇ ಹೋರಾಟದ ಬಗ್ಗೆ? ಮೇಡಮ್, ಮೊದಲನೇ ಹೋರಾಟ ಯಾಕಂದರೆ ನಾನು ಒಂದು ಆಟೋ ಘಟಕದಿಂದ ಬಂದಂಥವನು. ಆಟೋ ಘಟಕದಲ್ಲಿ ನಾವು ಒಂದು ಪೋಸ್ಟ್ ತೊಗೊಂಡಂಥವ್ರು ಆಟೋ ಘಟಕದಿಂದನೇ ಬಂದಿರೋಂಥ, ಅದೇ ಆಟೋ ಚಾಲಕರ ಬಗ್ಗೆನೇ ಒಂದು ಹೋರಾಟ, ಈ ಡ್ರೈವಿಂಗ್ ಲೈಸೆನ್ಸ್ ಬಗ್ಗೆನೇ ತೊಗೊಂಡ್ರು. ಅದೇ ಯಾವ ರೀತಿ ಸಾಕ್ತು ಸರ್ ಆ ಹೋರಾಟ? ಅಂದರೆ ಅದಕ್ಕೆ ಫಲ ಸಿಗ್ತಾ ಹೇಗೆ? ಮೇಡಮ್, ಫಲ ಸಿಕ್ತು. ಸುಮಾರು 1,500 ಜನಕ್ಕೆ ಡ್ರೈವಿಂಗ್ ಲೈಸೆನ್ಸು ಮಾಡಿಸ್ಕೊಟ್ಟಿದ್ದೀರಿ. ಅದೆಲ್ಲ ಪ್ರೂಫ್ ಇದೆ. ಎಸ್ ಸರ್. ಇನ್ನು ಈಗ ನೀವು ಸಮಾಜ ಸೇವಕರಾಗಿ ನೀವು ಸಾಕಷ್ಟು ಸಹಾಯವನ್ನು ಮಾಡಿದಾಗ ನಿಮಗೆ ಹೌದು ನಾನು ಈ ಒಂದು ಕ್ಷೇತ್ರಕ್ಕೆ ಕಾಲಿಟ್ಟಿದ್ದಕ್ಕೂ ಇವತ್ತಿಗೆ ಸಾರ್ಥಕ ಆಯಿತು ಅಂತ ಅನಿಸಿದ ಕ್ಷಣ ಯಾವುದು ಸರ್? ಮೇಡಮ್, KR ಪುರಂ ಕ್ಷೇತ್ರದಲ್ಲಿ ಒಬ್ಬ ಆಟೋ ಚಾಲಕ ಸರ್ಕಾರಿ ಆಸ್ಪತ್ರೆ ಮುಂದೆ ಆಟೋ ಓಡಿಸ್ತಾ ಇದ್ದಿದ್ದು. ಆ KR ಪುರಮಲ್ಲಿ ನಾವು ಆಟೋ ಚಾಲಕರ ಜೊತೆಲಿ ಗುರುತಿಸ್ಕೊಂಡಿದ್ದಕ್ಕೆ ನಾವು ಈ ಮಟ್ಟಕ್ಕೆ ಬಂದಿದ್ದು. ಅಂದರೆ ಯಾವ ಥರ ಸರ್ ಅದನ್ನು ಹೇಳೋದಾದ್ರೆ? ಅದೇ ಮೇಡಮ್, ಈಗ ಎಲ್ಲ ಪ್ರತಿಯೊಂದು ಆಟೋ ಡ್ರೈವರ್ಗಳ ಜೊತೆ ಸೇರಿಕೊಂಡು ಇಲ್ಲಿ ರಾಜ್ಯೋತ್ಸವ, ಅಲ್ಲಿ ಕನ್ನಡ ರಾಜ್ಯೋತ್ಸವ, ಇಲ್ಲೇ ಗಣಪತಿ ಕಾರ್ಯಕ್ರಮಗಳು, ಅದು ಜೈ ಕರ್ನಾಟಕ ಸಂಘಟನೆಯಲ್ಲಿ ಆ ಶಾಖೆ ಉದ್ಘಾಟನೆ, ಈ ಶಾಖೆ ಉದ್ಘಾಟನೆ ಅಂದ್ಕೊಂಡು ಇಡೀ ತಾಲೂಕಲ್ಲೇ ಓಡಾಡ್ಕೊಂಡು ಇದ್ಬಿಟ್ರಿ. ಹಾಗಾಗಿ ತಾಲೂಕಲ್ಲಿ ಫುಲ್ ಪ್ರಚಾರ ಸಿಕ್ತು ನಮಗೆ. ಹಾಗಾಗಿ ಬೇರೆ ಡಿಸ್ಟಿಕ್ ಲೆವೆಲ್ ತಗೊಂಡ್ರು, ಡಿಸ್ಟಿಕ್ಕಿಂದ ಸ್ಟೇಟಿಗೆ ತಗೊಂಡ್ರು. ಎಸ್ ಸರ್. ಈಗ ಈಗಲೂ ಆ ಜೈ ಕರ್ನಾಟಕ ಸಂಘಟನೆ ಇದೆಯಾ ಹೇಗೆ ಅಂತ? ಮೇಡಮ್, ಸಂಘಟನೆ ನಡ್ಕೊಂಡು ಹೋಗ್ತಾ ಇದೆ, ನಾವು ಹೋಗ್ತಾ ಇಲ್ಲ. ನಾವು ನಮ್ಮದು ಬೇರೆ ದಾರಿಗೆ ಬಂದುಬಿಟ್ರಿ ನಾವು. ಹಾಗಾಗಿ ಅದು ನಡ್ಕೊಂಡು ಹೋಗ್ತಾ ಇದೆ ಮೇಡಮ್. ಎಸ್ ಸರ್. ಇನ್ನು ಕನಸು ಫೌಂಡೇಶನ್ ಬಗ್ಗೆ ಹೇಳಿದ್ರಿ. ಈಗ ಸಾಕಷ್ಟು ಜನರಿಗೆ ನಿಮ್ಮಿಂದ ಸಹಾಯ ತಗೊಳ್ಬೇಕು ಅಂತ ಅಂದ್ಕೊಂಡಿರ್ತಾರೆ, ಅಂದರೆ ಅವರಿಗೆ ಸಹಾಯ ಬೇಕಿರುತ್ತೆ, ಅಸಹಾಯಕತೆ ಇರುತ್ತೆ. ಸೊ ಈ ಕನಸು ಫೌಂಡೇಶನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅವರು ಅಂತ? ಮೇಡಮ್, ಆಲ್ರೆಡಿ ಗೂಗಲಲ್ಲಿದೆ, ನಮ್ಮ ಕಾಂಟ್ಯಾಕ್ಟ್ ನಂಬರೆಲ್ಲ ಇದೆ. ಪ್ರಾಪರ್ಟಿ ಒಂದು ಪರ್ಚೇಸ್ ಮಾಡಿದ್ವಿ ಕೋಲಾರಲ್ಲಿ. ಈ ಹನುಮನಹಳ್ಳಿ ಗೇಟ್ ಅಂತ ಒಂದು ಟೋಲ್ ಹತ್ರ ಒಂದು ಪ್ರಾಪರ್ಟಿ ಒಂದು 5 ಎಕರೆ ಪರ್ಚೇಸ್ ಮಾಡಿದ್ರಿ. ಅಲ್ಲಿ ಕನ್ಸ್ಟ್ರಕ್ಷನ್ ಎಲ್ಲ ರೆಡಿ ಆಗ್ತಾ ಇದೆ. ಒಂದು ವೃದ್ಧಾಶ್ರಮ ಒಂದು ರೆಡಿ ಮಾಡ್ತಾ ಇದ್ದೀರಿ ಮೇಡಮ್. ಏನಾದರೂ ಒಂದು ಮಾಡಲೇಬೇಕು ಅನ್ನೋದಕ್ಕೂ ಒಂದು ಗುರಿ ಇದೆ ನಂದು. ಈ ಆಶ್ರಮದ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೆಸಬೇಕು ಅಂತ. ಹಂಗಾಗಿ ಇದನ್ನು ಒಂದು ವೃದ್ಧಾಶ್ರಮ ಒಂದು ಆಯ್ಕೆ ಮಾಡಿಕೊಂಡು ವರ್ಕ್ ನಡೀತಾ ಇದೆ ಮೇಡಮ್ ಅದು. ಎಸ್ ಸರ್. ಇನ್ನು ನಿಮಗೆ ರೋಲ್ ಮಾಡೆಲ್ ಅಂತ ಯಾರಿದ್ದಾರೆ ಸರ್? ಅಂದರೆ ಇಷ್ಟೆಲ್ಲ ಸಾಧನೆ ಮಾಡೋದಕ್ಕೆ ನಾನು ಇವ್ರ ಥರ ಆಗಬೇಕು, ಇವ್ರ ಥರ ನನ್ನ ಹೆಸರು ಮಾಡಬೇಕು ಅಂತ ಯಾರು ರೋಲ್ ಮಾಡೆಲ್ ಅಂತ ಇದ್ದಾರಾ? ರೋಲ್ ಮಾಡೆಲ್ ಅಂದರೆ ನಾವು ಯಾಕಂದರೆ ನಾವು ಕಷ್ಟಪಟ್ಟೆ, ತುಂಬ ಕಷ್ಟ ನೋಡ್ಬಿಟ್ಟಿದ್ದೀನಿ ನಾನು. ಯಾಕಂದರೆ ನಮ್ಮ ತಂದೆ ತಾಯಿ ಕಾಲದಿಂದನೂ ನಾವು ತುಂಬ ಕಷ್ಟ ನೋಡ್ಬಿಟ್ಟಿದ್ರಿ. ಯಾಕಂದರೆ ಊಟಕ್ಕೂ ಬಟ್ಟೆಕಲ್ಲಿ ತುಂಬ ಅಲ್ದಿದ್ದೀರಿ ನಾವು, ಅದೆಲ್ಲ ನೋಡ್ಕೊಂಡು ಬಂದುಬಿಟ್ಟಿದ್ದೀರಿ ನಾವು. ಹಾಗಾಗಿ ಏನಾದರೂ ಒಂದು ಮಾಡಲೇಬೇಕು ಅಂದ್ಬಿಟ್ಟು, ಯಾಕಂದರೆ ನಾವು ಕಷ್ಟಪಟ್ಟಿದ್ದೀರಲ್ವ, ಹಾಗಾಗಿ ನಂದ್ರನ್ನೇ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ ಮೇಡಮ್.
ಸೊ ನಿಮಗೆ ನೀವೇ ರೋಲ್ ಮಾಡೆಲ್ ಹೌದು ಆಗಿ madam. ಸಾಕ್ತಾ ಇದ್ದೀರಾ. ಎಸ್ ಸರ್, ಇನ್ನು ಈಗ ಇವಾಗಿನ ಯುವಕರಿಗೆ ಏನ್ ಮೆಸೇಜ್ ಕೊಡ್ತೀರಾ ಅಂತಂದ್ರೆ, ನಿಮ್ಮ ಹಾಗೆ ಸಾಕಷ್ಟು ಕಷ್ಟದಲ್ಲಿ ಬದುಕ್ತಾ ಇರ್ತಾರೆ, ಅಪ್ಪ ಅಮ್ಮ ತುಂಬಾ ಕಷ್ಟಪಟ್ಟು ಅವ್ರನ್ನ ಸಾಕಿರ್ತಾರೆ, ಏನೋ ಒಂದು ಜೀವನ ಕಟ್ಕೊಳ್ಬೇಕು ಅಂತ ಹಾತೊರಿತಾ ಇರ್ತಾರೆ. ಸೊ ಅಂಥವ್ರಿಗೆ ನಿಮ್ಮ ಕಡೆಯಿಂದ ಏನ್ ಮೆಸೇಜ್ ಕೊಡ್ತೀರಾ? ಮೇಡಮ್ ನಾನು ಹೇಳೋದೇನೆಂದರೆ, ತಂದೆ ತಾಯಿಗಳನ್ನ ಕೈ ಬಿಡಬೇಡಿ, ಆಶ್ರಮಗಳಿಗೆ ಕಳಿಸ್ಬೇಡಿ. ತುಂಬ ಕಷ್ಟಪಟ್ಟು ನಿಮ್ಮಗಳನ್ನ ಎಜುಕೇಷನ್ ಕೊಟ್ಟು ತುಂಬ ಕಷ್ಟಪಟ್ಟು ನಿಮ್ಮನ್ನು ಸಾಕಿರ್ತಾರೆ, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನೋದಕ್ಕೆ ಇಷ್ಟಪಡ್ತೀನಿ. ಎಸ್ ಸರ್, ನೀವಾಗಲೇ ಹೇಳಿದ್ರಿ ನೀವು ನಿಮ್ಮ ಗೆಳೆಯರನ್ನ ನೆನೆಸ್ಕೊಂಡ್ರಿ, ಅಂದರೆ ಹೂಡಿ ಚಿನ್ನಿ ಅವರಾಗಿರ್ಬೋದು ಅಥವಾ ಹೂಡಿ ವಿಜಯ್ ಕುಮಾರ್ ಅವರಾಗಿರ್ಬೋದು. ಸೊ ಇವರ ಕಾಂಟ್ಯಾಕ್ಟ್ ನಿಮ್ಗೆ ಹೆಂಗೆ ಬಂತು? ಅಂದರೆ ನೀವು ಬಾಲ್ಯ ಸ್ನೇಹಿತರ ಹೇಗೆ? ನಾವೆಲ್ಲ ಬಾಲ್ಯ ಸ್ನೇಹಿತರೆ ಮೇಡಮ್. ನಾವು ಚಿಕ್ಕಳು ಒಂದು 15 ವರ್ಷ ಹುಡುಗರಾಗಿಂದ ನಾವು ಪರಿಚಯನೇನು. ಅಂದರೆ ಇನ್ನು ಒಟ್ಟಿಗೆ ಓದ್ತಿದ್ರ ಹೇಗೆ ಅಂತ? ಇಲ್ಲ ಮೇಡಮ್, ಫ್ರೆಂಡ್ಶಿಪ್ ಅಂದರೆ ಅಕ್ಕಪಕ್ಕ ಊರವ್ರೆ ನಾವು, ಅಕ್ಕಪಕ್ಕ ಊರವ್ರೆ. ಸೊ ಈ ರೀತಿ ನೀವು ಒಂದು ಸಮಾಜ ಸೇವೆ ಮಾಡ್ತೀನಿ ಅಂದಾಗ, ಯಾಕಂದ್ರೆ ಅವರು ಎಲ್ಲ ಬೇರೆ ಬೇರೆ ಕ್ಷೇತ್ರದಲ್ಲಿ ಇರೋರು, ಸೊ ಅವ್ರು ಹೆಂಗೆ ನಿಮ್ಗೆ ಸಪೋರ್ಟ್ ಆಗಿ ನಿಂತರು ಅಂತ ಅದನ್ನೇ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಹೇಳಿ. ಮೇಡಮ್ ಏನಿಲ್ಲ, ಜೊತೆಲಿ ಹೋಗ್ತಾ ಬರ್ತಾ ಹೀಗೆ ತುಂಬ ಕ್ಲೋಸ್ ಆಗಿದ್ರಿ. ಏನಾದರೂ ನಾವು ಮಾಡಬೇಕು ಅಂತ ನಾನು ಹೇಳಿದಾಗ ಅವರು ಹೋಗಿ ಸುರಿ ಮಾಡು, ನಿನ್ನ ಜೊತೆಲಿ ನಾವು ಇದ್ದೀರಿ ನಾವು ಅಂತ ಅವ್ರ ಧೈರ್ಯನೇ ನಮ್ಮನ್ನು ಎಲ್ಲರಿಗೂ ಕರ್ಕೊಂಬಂದಿರೋಂಥದ್ದು ಮೇಡಮ್. ಓಕೆ ಸರ್, ಇನ್ನು ಮುಂದಿನ ಗುರಿ ಅಂತ ನೀವು ಏನು ಇಟ್ಕೊಂಡಿದ್ದೀರಾ ಅಂತ? ಮೇಡಮ್ ಮುಂದಿನ ಗುರಿ ಅಂದರೆ ಏನಾದರೂ ಒಂದು ನನ್ನ ಆಶ್ರಮದೊಂದು ಡೆವಲಪ್ಮೆಂಟ್ ಮಾಡಬೇಕು, 4 ಜನಕ್ಕೆ ಒಳ್ಳೇದು ಮಾಡಬೇಕು ಅನ್ನೋದು ಒಂದು ಗುರಿ ಇಟ್ಕೊಂಡಿದ್ದೀರಿ ಮೇಡಮ್. ಎಸ್ ಸರ್, ನೀವು ಅದೇ ಒಂದು ನಂದು ಒಂದು ದೊಡ್ಡ ಕನಸಾಗಿದೆ ಅದು. ಅಂದರೆ ಇದು ನಿಮ್ಮ ಕನಸು ಫೌಂಡೇಶನ್ ಮುಖಾಂತರನೇ ಆಗ್ತಾ ಇರುವಂಥದ್ದು ಹೇಗೆ ವೃದ್ಧಾಶ್ರಮ? ಎಲ್ಲ ನನ್ನ ಫೌಂಡೇಶನ್ ಮುಖಾಂತರನೇ ಆಗ್ತಾ ಇದೆ. ಈ ಫೌಂಡೇಶನ್ಗೆ ಅಂದರೆ ಯಾರಾದರೂ ದಾನಿಗಳು ಏನಾದರೂ ಹಣ ಸಹಾಯ ಮಾಡ್ತಾರೆ? ಇಲ್ಲ, ಆ ಥರ ಏನಿಲ್ಲ ಮೇಡಮ್, ಎಲ್ಲ ನಮ್ಮ ಸ್ವಂತ ದುಡ್ಡಿಂದಾನೇ ಮಾಡಿ. ಅಂದರೆ ಸರ್, ನೀವು ಇದನ್ನ ಬಿಟ್ಟು ಏನು ಬಿಸ್ನೆಸ್ ಮಾಡ್ತಿದ್ದೀರಾ, ಏನು ಮಾಡ್ತಿದ್ದೀರಾ ಅಂತ? ಮೇಡಮ್ ನಮ್ಮದೇ ಒಂದು ಸ್ವಲ್ಪ ಪ್ರಾಪರ್ಟಿಗಳೆಲ್ಲ ಪರ್ಚೇಸ್ ಮಾಡಿ ನಾವೇ ಒಂದು ಓನ್ ಲೇಔಟ್ ಮಾಡ್ತಾಯಿದ್ರಿ, ಹಾಗಾಗಿ ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಹೋಗ್ತಾಯಿದ್ರಿ. ಸೊ ಈ ರಿಯಲ್ ಎಸ್ಟೇಟ್ ಬಗ್ಗೆ ಹೇಳೋದಾದರೆ, ಸೊ ಅಲ್ಲಿ ಹೆಂಗಿತ್ತು ಸರ್? ಅಲ್ಲಿ ಏನೇನು ಚಾಲೆಂಜಸ್ನ ಫೇಸ್ ಮಾಡಿದ್ರಿ, ಹೇಗಿತ್ತು ಆ ಜೀವನ, ಹೇಗಿದೆ ಅಂತ? ಮೇಡಮ್ ಬೇರೆ ಆ ಜೀವನ ಅಂತೇನೂ ಇಲ್ಲ, ಯಾವುದೋ ಸ್ವಲ್ಪ ದುಡ್ಡು ಕೂಡಿಟ್ಕೊಂಡಿದ್ವಿ, ಯಾವುದೋ 30-40 ಸೆಟ್ಲ್ ಸ್ವಲ್ಪ ಅಗ್ರಿಮೆಂಟ್ ಅದು ಇದು ಹಾಕ್ಕೊಂಡು ಹಿಂಗೆ ಹೋಗ್ತಾ ದೊಡ್ಡದು ಕೈ ಹಾಕ್ಕೊಂಡು ಹಿಂಗೆ ಬೆಳ್ಕೊಂಡು ಹೋಗ್ತಾಯಿದ್ವಿ. ನಾವು ಚಿಕ್ಕದಾಗ 1 ಎಕರೆ 2 ಎಕರೆ ಲೇಔಟ್ ಮಾಡಿಕೊಂಡು ಹೋಗ್ತಾ ಇದ್ದೀರಿ ಮೇಡಮ್. ಇದಕ್ಕೆ ಯಾರೆಲ್ಲ ನಿಮ್ಮ ಬೆನ್ನೆಲುಬಾಗಿ ನಿಂತಿದ್ರು ಸರ್? ಯಾರೆಲ್ಲ ಮೇಡಮ್, ನನ್ನ ಫ್ಯಾಮಿಲಿನೇ. ಫ್ಯಾಮಿಲಿ ಅಂದರೆ ನನ್ನ ಹೆಂಡತಿ, ನನ್ನ ಮಕ್ಕಳು. ಸೊ ಅವರೆಲ್ಲ ಈಗ ಏನು ಮಾಡ್ಕೊಂಡಿದ್ದಾರೆ ಸರ್? ಮೇಡಮ್ ಮಗ ಬಂದು ಫಸ್ಟ್ ಇಯರ್ ಡಿಗ್ರಿ ಮಾಡ್ತಾಯಿದ್ದಾರೆ, ಮಗಳು ಫಸ್ಟ್ ಇಯರ್. ಈಗ ಮನೇಲಿ ಮಿಸ್ಸಸ್ ಹೌಸ್ ವೈಫ್. ಸೊ ಅವರು ಈಗ ನಿಮ್ಮನ್ನು ನೋಡಿ ನಾನು ಅಪ್ಪನ ಥರ ಆಗಬೇಕು, ನಾನು ಸಮಾಜ ಸೇವೆ ಮಾಡಬೇಕು ಅಂತ ಏನಾದ್ರು ಹೇಳ್ತಾರಾ? ಮಗ ಅದೇ ದಾರಿಯಲ್ಲಿ ಬರೋಕ್ಕೆ ನೋಡ್ತಿದ್ದಾನೆ. ನಾನು ಬೇಡಪ್ಪ, ನಾವೆಲ್ಲ ತುಂಬ ಕಷ್ಟಪಟ್ಟು ನೀ ಎಜುಕೇಷನ್ ಕಡೆ ಗಮನ ಕೊಡು ಅಂತ ಮಕ್ಕಳನ್ನ ಆ ದಾರಿಗೆ ಬಿಟ್ಟಿದ್ದೀರಿ ಮೇಡಮ್. ಸೊ ನಿಮ್ಮ ಕಡೆಗೆ ಕರ್ಕೊಂಡು ಬರೋಕ್ಕೆ ನಿಮಗೆ ಬೇಡ ಅಂತ, ಸಾಕು ನಾನೇ ಮಾಡ್ಕೊಂಡು ಹೋಗೋಣ, ನೀವು ಚೆನ್ನಾಗಿ ಓದಿ ನೀವು ಅಂತ ಹೇಳ್ತಾ ಇದ್ದೀರಿ. ಎಸ್ ಸರ್, ಇನ್ನು ಈ ವೃದ್ಧಾಶ್ರಮ ಮಾಡಬೇಕು ಅಂತ ಹೆಂಗೆ ಬಂತು ಸರ್ ಥಾಟ್ ನಿಮಗೆ? ಮೇಡಮ್ ಈಗ ಯಾಕಂದರೆ ನಾವು ತುಂಬ ಕಷ್ಟದಿಂದ ಆಗಲೇ ಹೇಳಿದೆ ನಿಮಗೆ, ತುಂಬ ಕಷ್ಟದಿಂದ ಬಂದಿದ್ರಿ, ಏನಾದರೂ ಒಂದು ಮಾಡಲೇಬೇಕು ಅನ್ನೋದು ಒಂದು ಗುರಿ ಇತ್ತು. ಯಾಕಂದರೆ ಇವಾಗ ನೋಡ್ತಾ ಇದ್ರಿ ನಮ್ಮ ಫ್ರೆಂಡ್ಸು ಅವರು ಇವರು ಅಲ್ಲಿ ಇಲ್ಲಿ ತಂದೆ ತಾಯಿಗಳನ್ನೆಲ್ಲ ಬಿಟ್ಟು ನೋಡ್ತಾ ಇದ್ರೆ ಅವೆಲ್ಲ, ಹಂಗಾಗಿ ಏನಾದರೂ ಒಂದು ಮಾಡಲೇಬೇಕು ಅಂದ್ಬಿಟ್ಟು ನಾನು ಇದನ್ನೇ ಆಯ್ಕೆ ಮಾಡಿಕೊಂಡೆ. ಸೊ ಇದು ಹೆಂಗೆ ನಡೀತಿದೆ ಸರ್? ಎಲ್ಲಿಗೆ ಬಂದು ನಿಂತಿದೆ ಈ ಒಂದು? ಮೇಡಮ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಕನ್ಸ್ಟ್ರಕ್ಷನ್ ಎಲ್ಲ ಈಗ ಫೌಂಡೇಶನ್ ರೆಡಿ ಆಗ್ತಾ ಇದೆ. ಸೊ ಇನ್ನು ವೃದ್ಧಾಶ್ರಮದಲ್ಲಿ ಅಪ್ಪ ಅಮ್ಮನ ಬಿಡುವಂಥ ಮಕ್ಕಳಿಗೆ ಏನು ಮೆಸೇಜ್ ಕೊಡ್ತೀರಾ ಸರ್ ನೀವು? ಮೇಡಮ್ ತಂದೆ ತಾಯಿಗೆ ತುಂಬ ಕಷ್ಟಪಟ್ಟು ನಿಮ್ಮನ್ನು ಸಾಕಿದ್ದಾರೆ, ನೋವು ಕೊಡೋಕೆ ಹೋಗ್ಬೇಡಿ, ಅನಾಥಾಶ್ರಮ ಅವ್ರಿಗೂ ಕಳ್ಸೋಕೆ ಹೋಗ್ಬೇಡಿ, ಮನೇಲಿ ಇಟ್ಕೊಳ್ಳಿ, ಕಷ್ಟನ ಸುಖನ ತಂದೆ ತಾಯಿ ಈಚೆ ಬಿಡ್ಬಿಡಿ, ಚೆನ್ನಾಗಿ ಸಾಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್ ಸರ್, ಇನ್ನು ರಾಜಕೀಯಕ್ಕೆ ಏನಾದ್ರು ಬರೋ ಇಂಟ್ರೆಸ್ಟ್ ಇದೆಯಾ ಹೇಗೆ ಅಂತ? ಇಲ್ಲ ಮೇಡಮ್, ಅದ್ರ ಇಂಟ್ರೆಸ್ಟ್ ಇಲ್ಲ. ಸೊ ನೀವು ಬಿಡುವಿನ ಸಮಯದಲ್ಲಿ ಏನು ಮಾಡ್ತೀರಾ ಸರ್? ನಿಮ್ಮ ಹವ್ಯಾಸಗಳೇನೇನೋ ಅಂತ? ಮೇಡಮ್ ಬಿಡುವಿನ ಸಮಯ ಏನಂದರೆ ಆಶ್ರಮ ಕಡೆ ಹೋಗ್ತೀರಿ, ಅಲ್ಲಿ ಲ್ಯಾಂಡ್ ಕಡೆ ಹೋಗ್ತೀರಿ ಬರ್ತೀರಿ, ನಮ್ಮದಿಂದ ಸಣ್ಣ ಪಣ್ಣ ಬಿಸ್ನೆಸ್ ಮಾಡ್ಕೊಂಡು ಹೋಗ್ತಾ ಇರ್ತೀರಿ. ಎಸ್, ಇನ್ನು ನೀವು ಸಮಾಜ ಸೇವಕರಾಗಿ ಕೊರೋನಾ ಅನ್ನುವಂಥ ಒಂದು ಮಹಾಮಾರಿ ಟೈಮ್ನಲ್ಲೂ ಕೂಡ ಸಾಕಷ್ಟು ಹೆಲ್ಪ್ ಮಾಡಿದ್ದೀರಾ. ಸೊ ಆ ಟೈಮಲ್ಲಿ ಏನೆಲ್ಲ ಸಹಾಯ ಮಾಡಿದ್ರಿ ಸರ್? ಆ ಟೈಮಲ್ಲಿ ಈ ಒಂದು ಭೂಮಿಯ ಪರಿಸ್ಥಿತಿ ಅಥವಾ ಜನರ ಪರಿಸ್ಥಿತಿ ಯಾವ ರೀತಿ ಇತ್ತು ನಿಮ್ಮ ದೃಷ್ಟಿಕೋನದಲ್ಲಿ? ಮೇಡಮ್ ಕೆ ಜಿ ಎಫ್ ತಾಲೂಕಲ್ಲಿ ಸುಮಾರು ಜನಕ್ಕೆ ಒಂದು 7-8 ಟ್ಯಾಕ್ಟ್ರ್ ವಾಟರ್ ಬಿಟ್ಬಿಟ್ಟಿದೆ, ನೀರು ಟ್ಯಾಂಕರ್ಗಳು ಬಿಟ್ಟಿದೆ. ನಮ್ಮದೇ ಆದ ಒಂದು ಫೌಂಡೇಶನ್ದು ಒಂದು ಟ್ಯಾಕ್ಟ್ರ್ ಹಾಕ್ಕೊಂಡು ಸುಮಾರು ಒಂದು 900 ಟ್ಯಾಂಕರ್ಗಳು ವಾಟ್ರ್ ಕೂಡ ಕೊಟ್ಟಿದ್ದೀನಿ ನಾನು. ಮತ್ತು ನಮ್ಮ ವಿಲೇಜ್ಗಳ ಟೈಮಲ್ಲೂ ನಮ್ಮ ವಿಲೇಜ್ ಕಡೆನೂ ಸುಮಾರು ವಾಟರ್ಗಳು ಕೊಟ್ಟಿದ್ದೀನಿ, ಟ್ಯಾಂಕರ್ಗಳು ಬಿಟ್ಟು ಕುಡಿಯೋಕ್ಕೆ ನೀರುಗಳು ಕೊಟ್ಟಿದ್ದೀನಿ. ಮತ್ತು ಈ ಕೊರೋನಾ ಟೈಮಲ್ಲಿ ಕಿಟ್ಗಳು ಕೊಟ್ಟಿದ್ದೀನಿ. ಸುಮಾರು ಜನ ಆಟೋ ಡ್ರೈವರ್ಗಳಿಗೆ ರೈಸ್ ಪ್ಯಾಕೆಟ್ಗಳು ಕಳಿಸ್ಕೊಟ್ಟಿದ್ದೀನಿ. ಸುಮಾರು ಒಂದು 300 ಬ್ಯಾಗ್ ರೈಸ್ ಕಳಿಸ್ಕೊಟ್ಟಿದ್ದೀನಿ ನಮ್ಮ ಆಟೋ ಚಾಲಕರಿಗೆ, ಎಲ್ಲ ಸ್ಟ್ಯಾಂಡಿಗೂ ಕೊಟ್ಟು. ಯಾಕಂದರೆ ಆ ಟೈಮಲ್ಲಿ ಅಲ್ಲಿ ಯಾರಿಗೂ ಕೆಲಸ ಇರಲಿಲ್ಲ ಪಾಪ, ಕೊರೋನಾ ಟೈಮಲ್ಲಿ ಆಟೋಗಳು ಹೊರಗಡೆ ಬಿಡ್ತಾ ಇರಲಿಲ್ಲ, ಅವ್ರ ಜೀವನ ನಡಿಬೇಕಲ್ಲ ಮೇಡಮ್. ಎಲ್ಲ ನನಗೆ ಗೊತ್ತಿರೋ ಅಂಥವ್ರು, ಯಾಕಂದರೆ
ನಾವು ಅದೇ ವೃತ್ತಿಯಿಂದ ನಾವು ಬಂದಿರೋದ್ರಿಂದ ಹಂಗಾಗಿ ಆಟೋ ಡ್ರೈವರ್ಗೆ ಏನಾದರೂ ಒಂದು ಮಾಡಬೇಕು ಅಂದ್ಬಿಟ್ಟು ಸುಮಾರು 100 ಜನ ಕಿಟ್ಗಳು ಕೊಟ್ಟಿದ್ದೀರಿ, ಮತ್ತು ಸುಮಾರು ಒಂದು 300 ಬ್ಯಾಗ್ ಗಂಟ ರೈಸ್ ಕಳಿಸ್ಕೊಟ್ಟಿದ್ದೀರಿ. ಆಟೋ ಸ್ಟ್ಯಾಂಡಿಗೆ ಹೋಗಿ ಅವ್ರಿಗೆ ಡಿಸ್ಟ್ರಿಬ್ಯೂಟ್ ನಾನೇ ಮಾಡಿಸಿದ್ದೀನಿ ಮೇಡಮ್. ಅದು ಎಸ್ ಸರ್. ಇನ್ನು ನೀವು ಆಗಲೇ ಹೇಳ್ತಾ ಇದ್ರಿ ಆಟೋ ಡ್ರೈವರ್ಸ್ಗೆಲ್ಲ ತುಂಬ ಕಷ್ಟ ಆಗ್ತಿತ್ತು ಕೊರೋನಾ ಟೈಮಲ್ಲಿ ಅಂತ. ಯಾವ ರೀತಿ ಅವರು ಜೀವನವನ್ನು ಮಾಡ್ತಾಯಿದ್ರು ಆ 1-2 ವರ್ಷಗಳ ಕಾಲ? ಹೆಂಗಿತ್ತು ಅವ್ರ ಪರಿಸ್ಥಿತಿ ಅಂತ? ಮೇಡಮ್ ತುಂಬಾ ಕಷ್ಟ ಇತ್ತು ಪಾಪ. ಯಾಕಂದರೆ ಆಟೋ ಹೊರಗಡೆ ಬರೋಂಗಿಲ್ಲ, ಮನೆಯಲ್ಲೇ ಪಾಪ ಅವ್ರ ಕಷ್ಟ ಅವ್ರಿಗೆ ಗೊತ್ತಲ್ಲ ಮೇಡಮ್. ಈಗ ಕೆಲಸ ಇಲ್ಲ, ಕಾರ್ಯ ಇಲ್ಲ, ಊಟಕ್ಕಿಲ್ಲ, ಪಾಪ ಬಟ್ಟೆಗಿರಲಿಲ್ಲ, ಮಕ್ಕಳಿಗೆ ಓದಿಸೋದಕ್ಕೆ ದುಡ್ಡು ಇರಲಿಲ್ಲ. 2-3 ವರ್ಷ ತುಂಬ ಕಷ್ಟಪಟ್ಬಿಟ್ರಲ್ಲ ಮೇಡಮ್ ಪಾಪ. ಹಂಗಾಗಿ ನಾವು ಏನೋ ನಮ್ಮ ಕೈಲಾಗಿ ಸಹಾಯ ನಾವು ಮಾಡಿದ್ರಿ ಮೇಡಮ್ ಆ ಟೈಮಲ್ಲಿ. ಎಸ್ ಸರ್. ಇನ್ನು ಈಗ ಇಷ್ಟೆಲ್ಲ ನಿಮ್ಮ ಜೀವನದ ಬಗ್ಗೆ ಆದರೆ ನಿಮ್ಮ ಬಾಲ್ಯದ ಬಗ್ಗೆ ನೋಡ್ತಾ ಹೋಗೋದಾದರೆ, ಸೊ ಏನು ಓದಿದ್ದೀರಾ ಸರ್ ನೀವು? ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಹೇಳೋದಾದರೆ? ಮೇಡಮ್ ವಿದ್ಯಾಭ್ಯಾಸ ಅಂದರೆ ನಾವು ಬಡ ಕುಟುಂಬದಿಂದ ಬಂದಂಥವ್ರು. ಯಾಕಂದರೆ ಹೊಸಕೋಟೆ ಅನ್ನೋ ಒಂದು ಹಾಸ್ಟೆಲಲ್ಲಿ ಹಾಕಿದ್ರು ನಮ್ಗಳನ್ನೆಲ್ಲ. ಆಗ ತಿನ್ನೋದಕ್ಕೆ ಊಟನೇ ಇರಲಿಲ್ಲ ಮನೇಲಿ. ನಾವು ತುಂಬ ಬಡವರು. ಈ ಹೊಸಕೋಟೆ ಹಾಸ್ಟೆಲಲ್ಲಿ ಓದಿರ್ಬೇಕಾದ್ರೆ ಒಂದು 8th ಸ್ಟ್ಯಾಂಡರ್ಡ್ವರೆಗೂ ಓದಿದ್ರು ಮೇಡಮ್ ಅಷ್ಟೇ. ಸೊ ಹೆಂಗಿತ್ತು ಸರ್? ಅಂದರೆ ಯಾಕೆ ನಿಮಗೆ ಅಂದರೆ ದುಡ್ಡಿನ ಪ್ರಾಬ್ಲಮಿಂದ ನೀವು ಓದಲಿಲ್ವಾ ಅಥವಾ ನಿಮ್ಗೆ ವಿದ್ಯೆ ಹತ್ತಲಿಲ್ವಾ, ಹೇಗೆ ಅದ್ರ ಬಗ್ಗೆ ಹೇಳೋದಾದ್ರೆ? ಮೇಡಮ್ ವಿದ್ಯೆ ಹತ್ತಲಿಲ್ಲ ಅಂತಲೇ ಆವಾಗ ತುಂಬ ಬಡವರು. ಆಗ ಹಾಸ್ಟೆಲ್ಗೆ ತೊಗೊಂಡೋಗಿ ಹಾಕಿದ್ರು, ಆಗಲೇ ವಿದ್ಯೆ ಹತ್ತಲಿಲ್ಲ ನಮಗೆ. ಸೊ ಏನು ಕಷ್ಟ ಆಗ್ತಿತ್ತು ನಿಮಗೆ? ಅಂದರೆ ನೆನ್ಪಿಟ್ಕೊಳಕ್ಕೆ ಕಷ್ಟ ಆಗ್ತಿತ್ತು ಅಥವಾ ಏನು ಅಂತ? ಮೇಡಮ್ ನೆನಪಂತಲ್ಲ, ಓದೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಆಗ ನಮಗೆ. ಓಕೆ ಸರ್. ಇನ್ನು ನಿಮ್ಮ ಬಾಲ್ಯದ ಬಗ್ಗೆ ನೀವು ಹೇಳ್ತಾ ಇದ್ರಿ. ಸೊ ಬಾಲ್ಯದ ಜೀವನ ಹೇಗಿತ್ತು ಅಂತ? ಮೇಡಮ್ ನಾವು ತುಂಬ ಕಷ್ಟಪಟ್ಟು ಬಂದಿದ್ದೀರಿ ಮೇಡಮ್. ಯಾಕಂದರೆ ತುಂಬಾ ಕಷ್ಟಪಟ್ಟಿದ್ದೀರಿ. ಕೆಲವು ಹೇಳ್ಕೊಳ್ಳೋದಕ್ಕಾಗಲ್ಲ ಅವೆಲ್ಲ. ತುಂಬಾ ಕಷ್ಟಪಟ್ಟಿದ್ದೀರಿ ಮೇಡಮ್. ಬಾಲ್ಯದಿಂದ ಈ ಮಟ್ಟಕ್ಕೆ ಬರಬೇಕಾದ್ರೆ ತುಂಬಾ ಫೇಸ್ ಮಾಡ್ಕೊಂಡು ಬಂದಿದ್ದೀರಿ ಮೇಡಮ್. ತುಂಬಾ ಫೈಟ್ ಮಾಡ್ಕೊಂಡು ಬಂದು ಈ ಮಟ್ಟಕ್ಕೆ ಬಂದು. ಯಾಕಂದರೆ ನಿಮಗೆ ಗೊತ್ತಿದೆ, ಒಬ್ಬರು ಬೆಳೀತಾರೆ ಅಂದರೆ ಕಾಲು ಎಳೆಯೋರು ತುಂಬ ಜನ ಇದ್ದಾರೆ. ಹಾಗಾಗಿ ಅವೆಲ್ಲ ನೋಡಿಕೊಂಡು ನಾನು ಹೋರಾಟದ ಮುಖಾಂತರನೇ ಅವ್ರಿಗೆ ಉತ್ತರ ಕೊಟ್ಕೊಂಡು ನಾನು ಬಂದಿದ್ದೀನಿ ಮೇಡಮ್. ಸೊ ಸರ್, ಅಂದರೆ ಕಷ್ಟ ಅಂತ ಹೇಳಿದ್ರಿ, ಒಂದು ಎಕ್ಸ್ಪ್ಲೇನ್ ಮಾಡ್ಬೋದಾ ಯಾವ ರೀತಿ ಕಷ್ಟ ಅದು ಅಂತ? ಎಷ್ಟು ಜನ ನಿಮ್ಮ ತಂದೆ ತಾಯಿಗೆ, ಎಷ್ಟು ಜನ ಮಕ್ಕಳು, ಯಾವ ರೀತಿ ಕಷ್ಟಪಟ್ರಿ? ಮೇಡಮ್ ನಮ್ಮ ತಂದೆ ತಾಯಿಗೆ ನಾವು 8 ಜನ ಗಂಡು ಮಕ್ಕಳು, 1 ಹೆಣ್ಣು ಮಗು. ಆಗ ನಮ್ಮ ತಂದೆ ತಾಯಿ ತುಂಬ ಬಡವರು. ಆಗ ಓದ್ಸೋದಕ್ಕೆ ಆಗ್ತಾ ಇರಲಿಲ್ಲ. ಒಬ್ಬೊಬ್ಬರು ಒಂದೊಂದು ದಾರಿಯಲ್ಲಿ ಹೋಗ್ತಾಯಿದ್ರು, ಬರ್ತಾಯಿದ್ರು. ಒಂದು 5 ಜನ ತೀರೋದ್ರು, ಇನ್ನೊಂದು 3 ಜನ ಈಗ ಮೊನ್ನೆ ಒಬ್ಬರು ತೀರೋದ್ರು, ಈಗ ಒಂದು 2 ಇದ್ದೀರಿ ಮೇಡಮ್. ಸೊ ಹೇಗಿತ್ತು ಸರ್ ಅದು ಹೇಳಿ, ಬಾಲ್ಯದ ಜೀವನದ ಬಗ್ಗೆ? ಬಾಲ್ಯದ ಜೀವನ ಅಂದರೆ ಎಲ್ಲ ತುಂಬ ಕಷ್ಟನೇ ಮೇಡಮ್. ತುಂಬ ಕಷ್ಟಪಟ್ಕೊಂಡೆ ಬಂದ್ರಿ, ಎಲ್ಲ ನೋಡ್ಕೊಂಡು ಬಂದ್ರಿ, ಕಷ್ಟಗಳು ಸುಖಗಳು ಎಲ್ಲ ನೋಡಿಕೊಂಡು. ಯಾವ ರೀತಿ ಸಾಕಿದ್ರು ನಿಮ್ಮ ಅಪ್ಪ ಅಮ್ಮ? ಹೆಂಗೆ ಕಷ್ಟಪಟ್ಟು ಸಾಕಿದ್ರು? ಈಗ ನೀವು ನೋಡಿದ್ದೀರಾ, ಅದ್ರ ಬಗ್ಗೆ ಹೇಳೋದಾದ್ರೆ? ಮೇಡಮ್ ಯಾಕಂದರೆ ಆವಾಗ ತುಂಬ ಕೂಲಿ ಕೆಲಸಗಳು ಮಾಡ್ತಾಯಿದ್ರು. ಈ ಹೊಲ ಕೆಲಸಗಳು, ಅದು ಇದು, ಈ ಕೆರೆ ಗಿರೆ ಮೀನು ಗೀನು ಹಿಡಿತಾರಲ್ವ, ಹಾಗಾಗಿ ಅದೆಲ್ಲ ಕಷ್ಟ. ಅದೆಲ್ಲ ಕೆಲಸಗಳು ಮಾಡ್ಕೊಂಡು ನಮ್ಮನ್ನು ಸಾಕಿದ್ದಾರೆ ಮೇಡಮ್. ಯಾವ್ದಾದ್ರು 1-2 ಘಟನೆ ಹೇಳ್ಬೋದಾ ಸರ್? ಅಂದರೆ ನಿಮಗೆ ಈಗಲೂ ನೆನೆಸ್ಕೊಂಡ್ರೆ ಬೇಜಾರಾಗುವಂಥ 1-2 ಘಟನೆಗಳು. ಬೇಜಾರನ್ನೋ ಘಟನೆ ಯಾವುದು ಆಗಲಿಲ್ಲ ಮೇಡಮ್ ಆ ಥರದ್ದು. ಅಲ್ಲ ಸರ್, ಬಾಲ್ಯದಲ್ಲಿ ನೀವು ಅಷ್ಟು ಕಷ್ಟ ನೋಡ್ಕೊಂಡು ಬಂದಿರಲ್ವ, 1-2 ಕಷ್ಟಗಳನ್ನ ಹೇಳ್ಕೊಳೋದಾದ್ರೆ, ಯಾಕಂದರೆ ಟೈಮ್ ಆಗಬೇಕು ಹಾಗಾಗಿ. ಆ ಥರ ಯಾಕಂದರೆ ಪಾಪ ತುಂಬ ಕಷ್ಟಪಟ್ಟು ಸಾಕಿದ್ರು, ನಮಗೆ ವಿದ್ಯೆ ಅಂಟಲಿಲ್ಲ, ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಇಲ್ಲಲ್ಲ, ಕಷ್ಟ ಏನೂ ಇಲ್ಲ. ಸರ್, ಇನ್ನು ನೀವು ಆಟೋ ಡ್ರೈವರ್ ಆಗಿದ್ದಾಗ ಆ ಜೀವನ ಹೇಗಿತ್ತು ಸರ್? ಏನೆಲ್ಲ ಚಾಲೆಂಜಸ್ ಇತ್ತು? ಒಬ್ಬ ಆಟೋ ಡ್ರೈವರ್ ಆಗಿ ಏನೆಲ್ಲ ನೋವುಗಳನ್ನ ಅಥವಾ ಸಮಸ್ಯೆಗಳು ಇರುತ್ತೆ ಆಟೋ ಡ್ರೈವರ್ಗೆ ಅಂತ? ಮೇಡಮ್ ಆಟೋ ಡ್ರೈವರ್ ಅಂದರೆ ಯಾಕಂದರೆ ತುಂಬಾ ಕಷ್ಟ ಇತ್ತು. ಆಟೋ ಓಡಿಸ್ಬೇಕಾದ್ರೆ ದುಡ್ಡಿಗಂತೂ ತುಂಬಾ ಕಷ್ಟ ಇತ್ತು ಅವಾಗ. ರಾತ್ರಿ ಹಗಲು ಆಟೋ ಓಡಿಸೋದೆ. ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಮಲ್ಕೊಳ್ತಾ ಇದ್ದೆ. ನನ್ನ ಹೆಂಡತಿ ಮಕ್ಕಳು ಡೆಲಿವರಿಗೆ ಹೋಗಿದ್ರು, ನಮ್ಮ ಮಿಸ್ಸಸ್ಸು ವೈಫು ಡೆಲಿವರಿಗೆ ಹೋಗಿದ್ರು. ಅಲ್ಲಿ ಅತ್ತೆ ಮನೆ ಬಿಟ್ಟ ಮೇಲೆ ಇಲ್ಲಿ ಇರೋದು ಒಬ್ಬರೇ. ನೈಟ್ ಆ್ಯಂಡ್ ಇನ್ನು ಮನೆ ಇಲ್ಲ, ಇನ್ನು ಆಟೋದಲ್ಲೇ ಮಲ್ಕೊಂಡು, ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಮಲ್ಕೊಂಡು, ಆಟೋ ಓಡಿಸ್ಕೊಂಡು, ನೈಟ್ ಆ್ಯಂಡೇ ದುಡಿದು, ಮತ್ತು ನೈಟಲ್ಲಿ ಆಟೋ ಓಡಿಸ್ಬೇಕಂದ್ರೆ ಈ ಕೋಲಾರ, ಮುಳಬಾಗಲು, ಈ ಚಿತ್ತೂರು, ಮದನಪಲ್ಲಿ ಕಡೆಯಿಂದ ಆಟೋಗಳು ಬಸ್ಗಳು ಬರೋವಂಥದ್ದು, ನೈಟ್ ಬರೋವಂಥದ್ದು. 2 ಗಂಟೆ 3 ಗಂಟೆ ನೈಟಲ್ಲಿ ಬಸ್ಗಳು ಬರೋವಂಥದ್ದು. ಯಾವಾಗ ನಾವು ಕ್ಯೂವಲ್ಲಿ ಹಾಕೊಂಡು ನೈಟು ಮಲಗಿರ್ತಾಯಿದ್ದೆ. 4-5 ಜನ ನೈಟ್ ಓಡಿಸ್ತಾಯಿದ್ರು ಆಟೋಗಳು. ಆಗ ಫಸ್ಟ್ನೇ ಗಾಡಿ ಬೇರೆಯವ್ರದ್ದು ಇರೋವಂಥದ್ದು, ಲಾಸ್ಟ್ ಗಾಡಿ ಇರ್ತಾಯಿದ್ದೆ. ಎಲ್ಲ ಮಲಗಿರ್ಬೇಕಾದ್ರೆ ನಾನೇ ಸೈಲೆಂಟಾಗಿ ಮುಂದೆ ಹೋಗಿ ಬಾಡಿಗೆ ಹಾಕ್ಕೊಂಡು ನಾನು ಹೋಗ್ಬಿಡ್ತಾಯಿದ್ದೆ. ಯಾಕಂದರೆ ತುಂಬ ಕಷ್ಟ ಇತ್ತು. ₹100 ಊಟ ಮಾಡಬೇಕಂದ್ರೆ ನನ್ನ ಮಕ್ಕಳಿಗೆ ಏನಾದರೂ ಒಂದು ಬೇಬಿ ಸೋಪು, ಬೇಬಿ ಕ್ರೀಮು ಬರ್ತೈತಲ್ಲ, ₹100 ಹೆಂಗಪ್ಪ ಖರ್ಚು ಮಾಡೋದು ಅಂದ್ಬಿಟ್ಟು ಆ ₹100 ಕೂಡಿಕ್ತಾಯಿದ್ದೆ ನಾನು. ಕೂಡಿಟ್ಕೊಂಡು ಮತ್ತೆ
ಒಂದು 10-15 ಸಾವಿರ ರೂಪಾಯಿ ಕೂಡಿಟ್ಕೊಂಡಿದ್ದೆ. ಮತ್ತು ನಮ್ಮ ಮಿಸ್ಸಸ್ನ ಕರ್ಕೊಂಡು ನಾವು ಸಪ್ರೇಟ್ ಮನೆ ಮಾಡ್ಕೊಂಡ್ರಿ. ಆ 6,000-7,000 ರೂಪಾಯಿ ಆ ಮನೆ 6,000-7,000 ರೂಪಾಯಿ ತೊಗೊಂಡು ನಾನು ಹೊರಗಡೆ ಹೋದೆ. ಈಗ 6,000-7,000 ರೂಪಾಯಿ ಇಲ್ಲಿವರೆಗೂ ಕರ್ಕೊಂಬಂದಿದ್ದೆ ಮೇಡಮ್. ಎಸ್ ಸರ್, ಇನ್ನು ಇವತ್ತು ನೀವು ಈ ಸಾಧಕರ ಸೀಟಲ್ಲಿ ಕೂತಿದ್ದೀರಾ, ಏನು ಅನಿಸುತ್ತೆ ನಿಮಗೆ? ಮೇಡಮ್ ತುಂಬ ಖುಷಿ ಆಗ್ತಾಯಿದೆ. ಯಾಕಂದರೆ ನಾನು ಮಾಡಿರೋಂಥ ಸೇವೆಗಳನ್ನ ನೀವು ಗುರುತಿಸಿ ಇಲ್ಲಿವರೆಗೂ ನಮ್ಮನ್ನು ಕರೆಸಿದ್ರಲ್ಲ, ತುಂಬ ನಮ್ಮ ಜೀ ಕನ್ನಡ ನ್ಯೂಸ್ಗೆ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೇಡಮ್. ಎಸ್ ಸರ್, ಇನ್ನು ಇಷ್ಟು ಹೊತ್ತು ನಮ್ಮ ಜೊತೆ ಇದು ನಿಮ್ಮ ಪ್ರೀಷಿಯಸ್ ಟೈಮ್ನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಯುವ ಶಕ್ತಿ ಡಾಕ್ಟರ್ ಸುರೇಶ್ ಅಲಿಯಾಸ್ ಸೂರಿ ಅವರ ಸಾಧನೆಯ ಬದುಕು ಹೇಗಿತ್ತು ಅಂತ. ಇವರ ಮುಂದಿನ ಜೀವನಕ್ಕೆ ಶುಭವಾಗಲಿ ಅಂತ ಹಾರೈಸ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.